ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ಸ್ಥಳ ಮಹಜರಾಗ್ತಾ ಇದೆ. ಅನಾಮಿಕಾ ಹೇಳಿದಂತೆ ಅಲ್ಲಿ ಏನೂ ಕೂಡ ನಡೆದಿಲ್ಲ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಮಾತಾಡಿದ್ದಾರೆ. ದೂರುದಾರ ಯಾರು ಅಂತ ಧರ್ಮಸ್ಥಳದವರಿಗೆ ಗೊತ್ತಿದೆ. ನಟೋರಿಯಸ್ ಕೆಲಸ ಮಾಡಿದ್ದಕ್ಕೆ ಆತ ಉಚ್ಚಾಟನೆಯಾಗಿದ್ದ. ದೂರುದಾರ ಹೆಣದ ಮೇಲಿನ ಹಣ ಚಿನ್ನ ಕದೀತಾ ಇದ್ದ. 50 ಶವ ಸಿಗೋದಕ್ಕೆ ಇದೇನು ಮಹಾಭಾರತ ಯುದ್ಧ ನಡೆದಿದ್ಯಾ? ಇಲ್ಲಿ ಅನಾಮಿಕನ ದೂರಿನಂತೆ ಕೊಲೆ ಮತ್ತು ಅತ್ಯಾಚಾರ ನಡೆದಿಲ್ಲ. ಮೊದಲು ದೂರುದಾರನ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನೋದು ನಮಗೂ ಗೊತ್ತಿದೆ. ಉತ್ಖನನದ ವೇಳೆ ಮೃತದೇಹಗಳು ಸಿಕ್ಕರೂ ಅಚ್ಚರಿಯಿಲ್ಲ. ಕ್ಷೇತ್ರದಲ್ಲಿ ಗುರುತಿಲ್ಲದೆ ಸತ್ತವರನ್ನ ಮಣ್ಣು ಮಾಡಿದ್ದಾರೆ. ಎಸ್ಐಟಿ ಮೂಲಕ ಎಲ್ಲ ರೀತಿಯ ಸಮಗ್ರ ತನಿಖೆ ಆಗಲಿ, ಎಲ್ಲರ ತನಿಖೆಯಾಗಲಿ, ಎಲ್ಲ ಸತ್ಯ ಹೊರಬರಬೇಕು ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಆಗಿ ಅಲ್ಲಿ ಹೆಣಗಳು ಸಿಗ್ತವೆ. ಇವತ್ತು ಒಂದೆರಡು ಹೆಣಗಳು ಖಂಡಿತ ಸಿಗ್ತವೆ. ಯಾಕಂದ್ರೆ ಆ ಸ್ಥಳವನ್ನು ನಾನು ಗಮನಿಸಿದಾಗ ಅಲ್ಲಿ ಒಂದೆರಡು ಹೆಣಗಳನ್ನು ಯುಡಿಆರ್ ಆಗಿ ಹೂತಂದ ಹೆಣಗಳಿದೆ. ಅದು ಸಿಗ್ಲೇಬೇಕು. ಅದು ಸಾರ್ವಜನಿಕ ಮಾಹಿತಿ ಹೋಗ್ಲೇಬೇಕು, ಯಾಕೆ ಅಲ್ಲಿ ಹೆಣಗಳನ್ನು ಹೂತಿದ್ದಾರೆ ಅಂತ ಹೇಳಿ. ಆಮೇಲೆ ಸಿಕ್ಕದಿದ್ದಾಗ ಇವನು ಸುಳ್ಳು ಹೇಳಿದ್ದು ಅಂತ ಆಯ್ತು. ಈ ವ್ಯಕ್ತಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಸುಳ್ಳನ್ನು ಹೇಳ್ತಿದ್ದಾನೆ. ಪ್ರಥಮ ನನಗೆ ಪೊಲೀಸರು ಪರಿಚಯ ಇಲ್ಲ, ನನಗೆ ಅವರು ಬಲಾತ್ಕಾರವಾಗಿ ಮಾಡಿದ್ರು, ನನ್ನನ್ನು ಧರ್ಮಸ್ಥಳ ನಾನು ಪ್ರಾಣ ಭಯದಿಂದ ಓಡಿ ಹೋದೆ, ಅಲ್ಲಿ ಬಂದ್ರು, ಅವತ್ತು ಅವರು ನಾನು ಓಡಿ ಹೋಗಿದ್ದು ನನ್ನನ್ನು ಕೊಲೆ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ. ಇವತ್ತು ಹೋಗಿ ಕ್ಷೇತ್ರದಲ್ಲಿ ನೀವು ರೆಕಾರ್ಡ್ ತೆಗ್ರಿ ಸರ್. ಆ ವ್ಯಕ್ತಿಯನ್ನು 2014ನೇ ಇಸ್ವಿಯಲ್ಲಿ ಅವನೆಲ್ಲ ಸಂಬಳಗಳನ್ನು ಚುಕ್ತ ಮಾಡಿ ಅವನಿಗೇನು ಬರಬೇಕಿತ್ತು ಅದನ್ನೆಲ್ಲ ಕೊಟ್ಟು ವೋಚರ್ ಮಾಡಿ ಅವನನ್ನು ನೀನು ಕೆಲಸದಲ್ಲಿ ಬೇಡ ಅಂತ ಹೇಳಿ ಕಳಿಸಿದ್ದು. ಯಾಕೆಂತ ಹೇಳಿದ್ರೆ ಅವನು ಒಬ್ಬ ನೊಟೋರಿಯಸ್ ಪರ್ಸನ್ ಇದ್ದ. ಅವನು ಅಲ್ಲಿ ಬಿದ್ದಂತ ಹೆಣಗಳ ಚಿನ್ನವನ್ನು ಕದೀತಿದ್ದ, ದುಡ್ಡು ಕದೀತಿದ್ದ, ಹೊಳೆಗೆ ನುಗ್ಗಿ ಹೊಳೆಯಿಂದ ಚಿನ್ನ ಇದು ತೆಗಿತಿದ್ದ, ಹಣ ಎಲ್ಲ ತೆಗಿತಿದ್ದ. ಮತ್ತೆ ಇಂಥದ್ದೆಲ್ಲ ಆರೋಪಗಳು ಅವನ ಮೇಲೆ ಇತ್ತು ಆ ವ್ಯಕ್ತಿಯ ಬಗ್ಗೆ. ಅದು ಯಾರು ಅಂತ ಈಗ ಸಾರ್ವಜನಿಕವಾಗಿ ಗೊತ್ತಾಗ್ತದೆ. ಅಂತ ವ್ಯವಸ್ಥೆಗಳು ಧರ್ಮಸ್ಥಳ ಓಡಿ ಹೋದಂತ ವ್ಯಕ್ತಿ ಅಲ್ಲ. ಏನು ಓಡಿ ಹೋದಂತ ವ್ಯಕ್ತಿ ಅಲ್ಲ. ಕ್ಷೇತ್ರದಿಂದ ಅವನಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸಿರುವಂತದ್ದು, ಅವನ ನೊಟೋರಿಯಸ್ ಕೃತ್ಯಗಳನ್ನು ನೋಡಿ ಗೇಟ್ ಪಾಸ್ ಕೊಟ್ಟು ಕಳಿಸಿರುವಂತದ್ದು. ಹಾಗಾಗಿ ನನಗೆ ಪರಿಚಯ ಇಲ್ಲ, ಪೊಲೀಸವ್ರಿಗೆ ಗೊತ್ತಿಲ್ಲ. ಪೊಲೀಸವರಿಗೆ ನಾನು ಆಗೊಬ್ಬರಲ್ಲಿ ಮಾತಾಡ್ತಾ ಹೇಳಿದೆ, ಪೊಲೀಸವರಿಗೆ ಇವನೇ ಬರೆದಂತ ಒಂದು ಲೆಟರ್ ಇದೆ. ಹೀಗಾಗಿ ಇಲ್ಲಿ ಒಂದು ಹೆಣ ಇದೆ, ಇದನ್ನು ನೀವು ಬಂದು ವ್ಯವಸ್ಥೆ ಮಾಡಬೇಕಂತ ಪೊಲೀಸವರಿಗೆ ಬರೆದಂತ ಲೆಟರ್ ಇದೆ. ಪೊಲೀಸ್ ಅವರೊಟ್ಟಿಗೆ ಸೇರಿಕೊಂಡು ಇವನು ಪೊಲೀಸವರು ಇದ್ದಾಗ ಹೆಣ ಹೂತದ್ದು ಎಷ್ಟೋ ಪ್ರಕರಣಗಳು ಅಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಸಾರ್ವಜನಿಕರು ನೋಡಿದವರು ಹೇಳ್ತಾರೆ. ಯಾಕಂದ್ರೆ ನಾವು ಈಗ ಪಂಚಾಯತ್ನಲ್ಲಿ ಇದ್ದುಕೊಂಡು ನಾವು ಅಲ್ಲಿ ಹೋಗಿ ಹೆಣ ಹುಳುವಾಗ ಅಲ್ಲಿ ನಾನು ಅಧ್ಯಕ್ಷನಾಗಿದ್ರು ಸದಸ್ಯನಾಗಿದ್ರು ಹೆಣ ಹುಳುವಾಗ ನಾನು ಹೋಗುವಂತ ಪದ್ಧತಿ ಇಲ್ಲ. ಯಾಕಂದ್ರೆ ಅದು ಸರಿಯೂ ಆಗುದಿಲ್ಲ. ಮತ್ತೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಕಾನೂನು ವ್ಯವಸ್ಥೆಗಳು ಇದಾವೆಲ್ಲ ಅವ್ರನ್ನ ನೋಡ್ಕೊಳ್ತಾರೆ. ಪೊಲೀಸರು ನೋಡಬೇಕು, ಮಾಜರಾಗ್ತದೆ, ಎಲ್ಲವೂ ಆಗ್ತದೆ. ಇಂಥದ್ದಿರುವಾಗ ಅಲ್ಲಿ ಹೂತ್ರೆ ಇವತ್ತಿಗೆ ನಾನು ಒಂದು ಸ್ಥಳವನ್ನು ನೋಡ್ತಾ ಬಂದೆ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಸುಮಾರು ವರ್ಷಗಳಿಂದ ಒಂದು ಹೆಣ ನೇತಾಡಿಕೊಂಡು ಒಂದು ಹುಡುಗನ ಹೆಣ. ಅದು ಆ ಸ್ಥಳದಲ್ಲಿ ಇವತ್ತು ಮೋಸ್ಟ್ಲಿ ಅದನ್ನು ಇವತ್ತು ಈಗ ತೆಗೆದ್ರೆ ಉತ್ಖನನ ಮಾಡಿದ್ರೆ ಅಲ್ಲಿ ಸಿಗ್ತದೆ. ಅಲ್ಲಿ ಮರದಲ್ಲಿ ನೇತಾಡ್ಕೊಂಡಿತ್ತು ಒಂದು ಹುಡುಗ, ಸಾಧಾರಣ ಪ್ರಾಯದ ಹುಡುಗ, ಒಂದು 20-25 ವರ್ಷ ಹುಡುಗ. ಅಲ್ಲಿ ನೇತಾಡ್ಕೊಂಡು ಯಾರು ಸಿಗ್ಲಿಲ್ಲ, ಎಲ್ಲ ನೋಡಿದ್ರು, ಯಾವುದೇ ಕುರು ಸಿಗ್ಲಿಲ್ಲ. ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಅಲ್ಲಿ ಹೂತ್ರು ಯುಡಿಆರ್ ಆಗಿದೆ. ಹಾಗಿರುವಾಗ ಈ ಹೆಣ ಇವತ್ತು ಸಿಕ್ಕಿತ್ತು ಅಂತ ಹೇಳಿದ್ರೆ ಇದು ನಾನು ಹೂತಾಕಿದ್ದು ಅಂತ ಅವ್ನು ಹೇಳ್ಬೋದು. ಆದ್ರೆ ಅದು ಕಾನೂನು ಪ್ರಕಾರವಾಗಿಯೇ ಇರುವಂತಹ ಹೆಣ ಸಿಗ್ತದೆ. ಇವತ್ತು ಖಂಡಿತ ಒಂದೆರಡು ಹೆಣಗಳು ಸಿಗ್ತವೆ ಅಲ್ಲಿ. ಯಾಕಂದ್ರೆ ಅಷ್ಟೆಲ್ಲ ಇದು ಮಾಡಿ ಮತ್ತೆ ಭಾರೀ ಕಾನೂನನ್ನು ನಾನು ಪೊಲೀಸ್ ಅಧಿಕಾರಿಗೆ ಮಾತಾಡೋಕೆ ಕೇಳಿದೆ, ನೀವು ಯಾಕೆ ಅಲ್ಲಿ ಹೂಳ್ತೀರಿ? ಅಲ್ಲ ಸರ್, ನಾವು ಪಟ್ಟೆ ಜಾಗದಲ್ಲಿ ಹೂಳ್ಲಿಕ್ಕೆ ಆಗ್ತದ? ಯಾರು ಕೊಡ್ತಾರೆ ಪಟ್ಟೆ ಜಾಗ ನಮಗೆ? ನಾವು ಎಲ್ಲಿ ಹೂಳ್ಬೇಕು ಸರ್? ಸ್ಮಶಾನ ಇಲ್ಲ, ಸರ್ಕಾರಿ ಜಾಗದಲ್ಲಿ ಹೂಳ್ಬೇಕಲ್ಲ. ಅದು ಕಾಡ ಇದೆ ಅಂತ ಹೇಳೋದನ್ನು ನಾವು ಮತ್ತೆ ನೋಡೋದಲ್ಲ. ಅಲ್ಲಿ ಕೊಂಡೋಗುವ ಪರಿಸ್ಥಿತಿ ಆದ್ರೆ ಎತ್ತಿಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಿದ್ರು ಸರ್? ಈಗ ಹೇಳೋರು ಬರ್ತಿದ್ರಾ? ಕೊಳ್ತು ಹೋಗಿತ್ತು, ನಮಗೆ ಮುಟ್ಲಿಕ್ಕೆ ಇದಾಗೋದಿಲ್ಲ. ಅಲ್ಲಿ ಹೂಳ್ಬೇಕಲ್ಲ ಸರ್. ನೇತಾಗಿದ್ದ ಹೆಣ ಅಲ್ಲಿದ್ದಾಗ ಹುಳ ಆದಾಗ ನಾವೇನು ಮಾಡ್ಬೇಕು ಸರ್? ಮಾಡ್ಬೇಕಲ್ಲ ಅಂತ ಅವ್ರು ಹೇಳ್ತಾರೆ ಪೊಲೀಸ್ ಅದಕ್ಕೆ. ನೀವು ಸ್ವಲ್ಪ ಸಾಧ್ಯ ಆದ್ರೆ ಒಬ್ಬರಿಗೆ ಆಗುದಿಲ್ಲ. ಆಗ 2-3 ಜನ ಕರೆದು ಇಲ್ಲಿ ಮಾಡ್ತಿದ್ದೆವು ನಾವು. ಕೆಲವರು ಬಿಲ್ಲು ಕೊಟ್ಟದ್ದಿದೆ, ಪೊಲೀಸವರು ಬಿಲ್ಲು ಕೊಟ್ಟದ್ದು ಪೊಲೀಸರು ಕ್ಷೇತ್ರಕ್ಕೆ ಕಳಿಸಿಕೊಡ್ತಿದ್ರು. ಹಾಗಾಗಿ ಅವರಿಗೆ ಬೇಕಾದಂತ ಬಿಲ್ ಕಾನೂನು ಬದ್ಧವಾಗಿ ಆಗಿದೆ, ಕಾನೂನು ಬದ್ಧವಾಗಿಯೇ ಹೂತಿದೆ. ಎಸ್ಐಟಿ ಇದನ್ನು ನೋಡಬೇಕು. ನಾನು ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಈಗ ಸಿಕ್ಕಿದ ಕೂಡಲೇ ಎಸ್ಐಟಿ ನೋಡ್ಬೇಕಲ್ಲ ಅದು ಏನು ಅಂತೇಳಿ. ಯುಡಿಆರ್ ಯಾವುದು, ಯಾರು ಹೆಣ, ಎಷ್ಟು ವರ್ಷ ಪ್ರಾಯ, ಯಾರು ಹೂತದ್ದು, ಇದರಲ್ಲಿ ಯಾರಿದ್ರು, ಇದು ಯಾರೆಲ್ಲ ಹೂತ್ರು, ಒಬ್ಬನಿಗೆ ಹೂಳಿಗೆ ಸಾಧ್ಯ ಇದೆಯಾ? ಆದ್ರೆ ಯಾರು ಹೇಳಿದ್ದು ಏನು ಇದು ನೀನು ಗನ್ ಹಿಡಿದು ನೀನು ಇದನ್ನು ಹೂಳು ಅಂತ ಹೇಳಿಕ್ಕೆ ಇದೇನು ತಾಲಿಬಾನ ಸರ್? ತಾಲಿಬಾನ ಇದು? ಅಥವಾ ಇಲ್ಲಿ ಅಲ್ಲಿ ನೂರಾರು ಸಾವಿರಾರು ಹೆಣಗಳು ಸಿಗ್ತವೆ ಅಂತ ಹೇಳಿದ್ರೆ ಇಲ್ಲೇನು 2ನೇ ಮಹಾಯುದ್ಧ ಆಗಿದೆಯಾ ಅಥವಾ ಮಹಾಭಾರತ ಆಗಿದೆಯಾ? ಇದನ್ನೆಲ್ಲ ಸ್ವಲ್ಪ ಜನರು ಕೂಡ ಆಲೋಚನೆ ಮಾಡಿ. ಜನರಿಗೆ ಏನು ತಪ್ಪು ಮಾಹಿತಿ ಕೊಡಬೇಕು. ಅಲ್ಲಿ 12 ಹೆಣ ಒಂದರಲ್ಲಿ, 2ನೇದ್ರಲ್ಲಿ 15 ಹೆಣ, 25 ಹೆಣ, ಯಾವ ಆಧಾರದಲ್ಲಿ ಹೇಳ್ತಾರೆ? ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕೇ ಬೇಡ ಎಸ್ಐಟಿ ಅವರು? ಆಮೇಲೆ ಇನ್ನೊಬ್ಬರು ವಕೀಲರು ಹೇಳ್ತಾರೆ ಅವನು ಬರ್ತಾನೆ, ರಕ್ಷಣೆ ಮಾಡ್ತಾನೆ, ಅವರೊಟ್ಟಿಗೆ ಪೊಲೀಸರು ಬರುದು, ಆಮೇಲೆ ವಕೀಲರುಗಳು ಬರುದು, ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡುದು. ಹಾಗಾಗಿ ಅವರು ಕಾನೂನು ಪ್ರಕಾರ ಇದ್ದಾಗ ಅದನ್ನು ಆಲೋಚನೆ ಮಾಡಬೇಕು. ಯಾರೋ ಒಬ್ಬ ಬಂದು ಹೇಳಿದ ನನಗೆ ಇದರ ಬಗ್ಗೆ ನಾನೊಂದು ಶೈನಿಂಗ್ ತಗೊಳ್ಬೇಕು, ನಾನು ಮಾಡಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳೋದಕ್ಕಿಂತ ಇದ್ದಾರೆ ಅಂತ ಹೇಳೋದು ಖಡಕ್ಕಾದಂತ ಆನ್ಸರ್. ಒಬ್ರು ಮೊನ್ನೆ ಒಂದು ಹೆಣ ಒಬ್ಬರದ್ದು
ಶಿಕ್ಷಕರ ಒಂದು ಹೆಣ ಹೊಳೆಯಲ್ಲಿ ಬರ್ತಿತ್ತು. ಇದೆಲ್ಲ ಕೊಂದು ಹಾಕಿದ್ದ. ಹೆಣ ಸಿಕ್ಕಿದ್ರೆ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಏನು ಮಾಡ್ಬೇಕು ಅದನ್ನು? ಅವರು UDR ಮಾಡ್ತಾರೆ, AC ಅವರಿಗೆ ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಬರ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಹೆಣವನ್ನು ಒಂದು ವೇಳೆ ಅಲ್ಲಿ ಪರಿಚಿತರಿದ್ರೆ, ಈಗ ಅಂಗೆ ಹಿಂದ್ಗಡೆ ಉದಾಹರಣೆಗೆ ನಾನು ಹೇಳುವಂಥದ್ದು ಟೈಲರಿನ ಇದಿದ್ರೆ ಅಥವಾ ಕಿಸೆಯಲ್ಲಿ ಪಾನ್ ಕಾರ್ಡ್, ಅದು ಆಗ ಪಾನ್ ಕಾರ್ಡ್ ಎಲ್ಲ ಇರಲಿಲ್ಲ ಬಿಡಿ, ಏನಾದರೂ ಒಂದು ಆಧಾರಗಳು ಕಿಸೆಯಲ್ಲಿ ಒಂದು ಚೀಟಿನ ಆಧಾರದಲ್ಲಿ ಏನಾದರೂ ಇದ್ರೆ ಅವ್ರು ಏನು ಮಾಡ್ತಿದ್ರು, ಕಂಡು ಹಿಡಿದು ಅವರಿಗೆ ತಿಳಿಸ್ತಿದ್ರು. ಅವ್ರು ಬಂದು ಹೆಡ್ಗು ಯಾರು ಸಿಗುದಿಲ್ಲ. ಏನು ಮಾಡಬೇಕಾಗ? ಅಲ್ಲಿ UDR ಆದ ಹೆಣಗಳನ್ನು ಹೂಳಲೇಬೇಕಲ್ಲ. ಯಾರು ಹೂಳಬೇಕು? ಪಂಚಾಯತ್ ಅವರು ಅದಕ್ಕೆ ಜನ ಕೊಡಬೇಕು ಅಂತ ಕಾನೂನು ಇರುವಂಥದ್ದು. ಪಂಚಾಯತ್ ಅವರು ಹೂಳ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವು ಕಡೆ ಹುಡಿದ್ರು. 2005 ಅಲ್ಲಿ ಸ್ಮಶಾನ ಇಲ್ಲ. ಆಗ ಏನು ಮಾಡ್ತಿದ್ರು? ಎಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಹೂತು ಹಾಕಿದ್ದಾರೆ. ಆಗ ಈ ವ್ಯಕ್ತಿಗೆ ಏನು ಹೇಳ್ತಿದ್ದಾನೋ ಹೇಳುವಾಗೆ ಯಾಕೆ ಹೂತು ಹಾಕಿದ ಅಂತ ಹೇಳುವಂಥದ್ದು ಅವನಲ್ಲಿ ಕೇಳಬೇಕು. ಈಗ ಅವನು ಬಾಯಿ ಬಿಡ್ತಾನೆ, ಅದು ಬರ್ತದೆ. ಈಗ ಅವರು ಏನು ಸ್ಥಳ ತೋರಿಸ್ತಾರೆ, ಅಲ್ಲಿ ಪೊಲೀಸ್ ಬರ್ತಾರೆ. UDR ಕೆಲವು ಉಂಟಲ್ಲ ಸರ್, ಅಲ್ಲಿ ಹೆಣಗಳು ಹುಳ ಆಗಿ ಕೊಳ್ತು ಹೋಗಿ ವಾಸನೆ ಬಂದು ಡಾಕ್ಟ್ರು ಕೂಡ ಪೋಸ್ಟ್ ಮಾರ್ಟಮ್ ಮಾಡದಂಥ ಪರಿಸ್ಥಿತಿ. ಅಂಥ ಸ್ಥಿತಿಯಲ್ಲಿ ಕೂಡ ಡಾಕ್ಟ್ರು ಬಂದು ಅಲ್ಲೇ ಒಂದು ಪರದೆ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿ ಆ ಹೆಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಸ್ಯಾಂಪಲ್ ಅಲ್ಲಿ ತೆಗೆದುಬಿಟ್ಟು ಅಲ್ಲೇ ಹೂಳುವಂಥ ಪರಿಸ್ಥಿತಿ ಕೂಡ ಇತ್ತು. ಏನಾದರೂ ಯಾರಾದರೂ ಗೊತ್ತಾದ್ರೆ ಅದರ ಆಧಾರದ ಮೇಲೆ ಅವರಿಗೆ ಹಸ್ತಾಂತರ ಏನು ಇಲ್ಲದಾಗ ಅಲ್ಲೇ ಇದು ಮಾಡೋದು, ಮಿಸ್ಸಿಂಗ್ ಕೇಸ್ ನೋಡ್ಕೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.